ಪರಮಾತ್ಮನ ಮಹಿಮೆಯನ್ನ ಮಾಡೋದು ಕಮ್ಮಿ ಅಂತ ಹೇಳಲಾಗಿದೆ. ಹಾಗಾಗಿ ಈ ತ್ರಿಮೂರ್ತಿ ಶಿವ ಜಯಂತಿ, ಶಿವರಾತ್ರಿ ಹೇಗೆ ನಾವೆಲ್ಲರೂ ಸಹ ಆಚರಣೆ ಮಾಡ್ಕೊಳ್ತಾ ಬರ್ತೇವೆ. ಶಿವರಾತ್ರಿ ಎನ್ನುವ ವಿಶೇಷ ಅರ್ಥ ಏನು? ಯಾಕೆಂದ್ರೆ ಎಲ್ಲ ಹಬ್ಬಗಳು ನಾವು ಬೆಳಿಗ್ಗೆ ಬಹಳ ವಿಜೃಂಭಣೆಯಿಂದ ಬಹಳ ಖುಷಿಯಿಂದ ನಾವು ಮಾಡ್ಕೊಳ್ತಾ ಹೋಗುವಂತ ಹಬ್ಬ. ಶಿವರಾತ್ರಿಯಲ್ಲಿ ಹೆಸರೇ ಸೂಚಿಸುವ ಹಾಗೆ ಶಿವರಾತ್ರಿ ಅಂದ್ರೆ ಯಾವ ರಾತ್ರಿಯಲ್ಲಿ ಶಿವ ಬಂದಿದ್ದು? ಹಾಗಾದ್ರೆ ಇದನ್ನ ಒಂದು 5 ನಿಮಿಷ ನಾವು ತಿಳ್ಕೊಳ್ಳೋಣಂತೆ. ಯಾವ ರೀತಿ ಶಿವ ಅಂದ್ರೇನೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಆ ಒಂದು ಪರಂಪಿತ ಪರಮಾತ್ಮನ ಮಕ್ಕಳು ನಾವು. ಭಕ್ತಿಯಲ್ಲಿ ಅನೇಕ ಡಿಮ್ಯಾಂಡ್ಸ್ ಇದೆ. ಮಕ್ಕಳಾಗಿ ಬಂದ್ಬಿಟ್ಟಾಗ ಹತ್ತಿರದ ಸಂಬಂಧದಲ್ಲಿ ಇರ್ತೀವಿ. ಶಿವರಾತ್ರಿ ಅಂತಂದ್ರೆ ರಾತ್ರಿಯ ಅರ್ಥ ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಪರಿವರ್ತನೆ. ನಾನು ಆತ್ಮ ಏನಿದ್ದೀನಿ ಶಿವ. ಸೊ ಅಂದ್ಮೇಲೆ ಈ ಒಂದು ಶಿವರಾತ್ರಿಯಲ್ಲಿ ಪರಂಪಿತ ಪರಮಾತ್ಮ, ರಾತ್ರಿ ಅಂದ್ರೆ ಈ ಜ್ಞಾನವನ್ನು ಕೊಡುವ, ಸುಜ್ಞಾನವನ್ನು ಕೊಡುವ, ಸನ್ಮಾರ್ಗವನ್ನು ಕೊಡುವಂತಹ ರಾತ್ರಿಯೇ ಶಿವರಾತ್ರಿ. ಎಷ್ಟೊಂದು ಸುಂದರವಾದ ಶಬ್ದದಲ್ಲಿ ನಮಗೆ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾರೆ. 1937ನೇ ಇಸ್ವಿನಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭ ಆಗಿ ಇವತ್ತಿಗೆ 89. ಹೇಗೆ ನಾವು ಪರಮಾತ್ಮ ದಯಾಸಾಗರ, ಕರುಣಾಸಾಗರ, ಪ್ರೀತಿಯ ಸಾಗರ, ನಮ್ಮನ್ನ ನಾವು ತಿದ್ಕೊಳ್ತಾ, ನಮ್ಮನ್ನ ನಾವು ಸರಿಪಡಿಸ್ಕೊಳ್ತಾ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಸ್ವಯಂ ಪರಿವರ್ತನೆಯೇ ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿರುವಂತಹ ಕಾರಣ ಈ ಒಂದು ಶಿವರಾತ್ರಿ ವಿಶ್ವ ಶಾಂತಿಯ ಬಾವುಟವನ್ನ ನಾವು ಈಗ ಆರಿಸ್ಬಿಟ್ಟು ಬಂದಿದ್ದೀವಿ. ಶಿವರಾತ್ರಿಯಲ್ಲಿ ಇನ್ನೂ ವಿಶೇಷವಾಗಿ 2 ಕಾರ್ಯಗಳನ್ನ ನಾವು ಮಾಡ್ತೇವೆ. ಒಂದು ಜಾಗರಣೆ, ಇನ್ನೊಂದು ಉಪವಾಸ. ನಾವು ಹೇಳುವ ಹಾಗೆ ಭಾರತ ಭೂಮಿ ವರ್ಷಪ್ರಾಯವಾಗಿ ಶಿವರಾತ್ರಿ ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥದ್ದು. ಯಾವಾಗ ಶಿವರಾತ್ರಿ ಶುರು ಆಯ್ತು, ಇನ್ ಮಿಕ್ಕಿದೆಲ್ಲ ಹಬ್ಬಗಳು ತಂತಾನೆ ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ಅಂದ್ರೆ ಒಂದು ಶಿಖರ ಅಂತಾನೆ ಹೇಳ್ಬೋದು ಶಿವರಾತ್ರಿಯನ್ನ. ಯಾಕೆಂದ್ರೆ ಎಲ್ಲರ ಜಗತ್ತಿನ ಒಡೆಯ ಒಬ್ನೇ. ರಚನೆನೇ ಎಷ್ಟು ಚೆನ್ನಾಗಿದೆ ಅಂದ್ರೆ ರಚಯಿತ ಇನ್ನೆಷ್ಟು ಸುಂದರವಾಗಿದ್ದಾರೆ. ಅದಕ್ಕೆ ಪರಮಾತ್ಮನನ್ನ ಸತ್ಯಂ ಶಿವಂ ಸುಂದರಂ ಅಂತ ಹೇಳುವುದು. ಪರಮಾತ್ಮ ತಂದೆಯನ್ನ ಬರೀ 1 ದಿವಸನೋ ಅಥವಾ 1 ಗಳಿಗೆಯನ್ನೋ ನೆನಪು ಮಾಡುವಂಥದ್ದಲ್ಲ. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಲ್ಲಿ ಬಂದಿಯನು. ಯಾಕೆ ಅಂದ್ರೆ ನಿತ್ಯ ಇದೆಯಾ ನಮಗೆ. ಈ ಶರೀರದ ಮೇಲೆ ಗ್ಯಾರಂಟಿ ಇಲ್ಲ, ವ್ಯಕ್ತಿ ಮೇಲೆ ಗ್ಯಾರಂಟಿ ಇಲ್ಲ, ವಸ್ತು ಮೇಲೆ. ಯಾಕೆ ಅಂದ್ರೆ ನಾವು ಹೇಗೆ ಉಸಿರಾಡ್ತೀವಿ, ಉಸಿರಲ್ಲೂ ಕೂಡ ಯಾರು ನೆನಪಿರ್ಬೇಕು? ಪರಮಾತ್ಮ ಶಿವನ ನೆನಪಿರ್ಬೇಕು. ಹೇಗೆ ನಾವು ಮಕ್ಕಳಾಗ್ಬಿಡ್ತೀವಿ, ಆಗ ಹಕ್ಕದಾರರಾಗ್ಬಿಡ್ತೀವಿ. ಭಕ್ತರಾದ್ರೆ ಡಿಮ್ಯಾಂಡ್ ಇರುತ್ತೆ. ಇವಾಗ ಮಕ್ಕಳು ಭಕ್ತರು, ಅಕ್ಕವರು ನಮ್ಮ ಅತಿಥಿ ಅಲ್ಲ, ನಮ್ಮ ಮನೆಯ ಮಗು ಆಗ್ಬಿಟ್ರು. ಅಕ್ಕವರಿಗೆ ಈ ಸಂದರ್ಭದಲ್ಲಿ ಬಹಳ ಬಹಳ ಪರಮಾತ್ಮನ ಆಶೀರ್ವಾದ, ಆ ಒಂದು ಪರಮಾತ್ಮ ತಂದೆಯಿಂದ ಆ ಒಂದು ಶುಭ ಭಾವನೆಯನ್ನ ಇಟ್ಕೊಳ್ತಾ ಹೇಗೆ ಹೇಳ್ತಾರೆ, ಉಪವಾಸ ಮತ್ತೆ ಜಾಗೃತರಾಗೋದು. ಅಂದ್ರೆ ಏನಕ್ಕೆ ಜಾಗೃತರಾಗಬೇಕು? ನಾವು ಮಾತಾಡೋ ಮಾತು, ನಾವು ನಡೆಯುವಂತಹ ನಡೆ, ನಾವಿರ್ತಕ್ಕಂಥ ಇರುವಿಕೆ, ಅದು ಯಾವಾಗ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ಬಿಡ್ತೀವಿ, ಅಪ್ಪ ನೋಡಿದ್ರೆ ದೇವತೆ ತರ ಇದ್ದಾರೆ, ಅದು ಎಷ್ಟು ಚಂದ ಕಾಣಿಸುತ್ತಲ್ವಾ? ಅದರಲ್ಲಿ ಜಾಗೃತರಾಗೋದೇ ನಿಜವಾದ ಜಾಗರಣೆ ಆಗಿದೆ. ಯಾಕೆ ಅಂತಂದ್ರೆ ನಮ್ಮ ಆತ್ಮದ ಜ್ಯೋತಿ, ಯಾವಾಗ ಒಂದು ಜ್ಯೋತಿ ಲಕ್ಷ